ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಭಗವದ್ಗೀತೆಯ 3ನೇ ಶ್ಲೋಕ ಏನಿದೆ ಅಂದರೆ, ನಮ್ಮ ಯಶಸ್ವಿನ ಹಿಂದೆ ಮತ್ತು ಸಾಧನೆಯ ಹಿಂದೆ ಯಾವತ್ತಿಗೂ ನಾವು ಅದರ ಬಗ್ಗೆ ಆಳವಾಗಿ ಯೋಚನೆ ಮಾಡಬಾರ್ದು ಅನ್ನುವ ಈ 3ನೇ ಶ್ಲೋಕ ನಮಗೆ ತಿಳಿಸಿದೆ. ಈ ಶ್ಲೋಕ ನಮ್ಮ ಜೀವನದಲ್ಲಿ ನಾವೇನನ್ನಾದರೂ ಒಂದು ಅತಿಯಾಗಿ ಹೆಚ್ಚಾಗಿ ಯೋಚನೆ ಮಾಡಿದಾಗ ಅವಾಗ ನಮಗೆ ಏನು ಹೇಳುತ್ತೆ ಅಂದರೆ, ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಮತ್ತು ಒಳ್ಳೆ ದಾರಿಯಿಂದ ಮಾಡಿಕೊಂಡು ಹೋಗಿ, ಮತ್ತು ನಿಮ್ಮ ಕೆಲಸದ ಒಂದು ಉದಾಹರಣೆಗಾಗಿ ನೀವೇನನ್ನಾದರೂ ಕೆಲಸ ಮಾಡಿ ಅಲ್ಲಿ ನೀವು ಆ ಕೆಲಸದ ಬಗ್ಗೆ ಆಳವಾಗಿ ಮತ್ತು ಶ್ರದ್ಧೆಯಿಂದ ಮಾಡಿ ಮತ್ತು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಅನ್ನುತ್ತಾರೆ. ಆದರೆ ಇನ್ನೊಂದು ಕಡೆ ಏನು ಮಾಡ್ತಾರೆ, ಒಂದು ಆಳ ಚಿಂತನೆಯಲ್ಲಿ ಒಳಗಾಗ್ಬಿಡ್ತಾರೆ. ಏನಂದ್ರೆ, ನಾವು ಆಗಲ್ವಾ, ಹೀಗೆ ಆಗುತ್ತಾ, ಯಾರ್ದೋ ಒಂದು ಸಕ್ಸಸ್ ನೋಡಿ ನಮಗೂ ಈ ತರ ಯಾವಾಗ ಬರುತ್ತೆ ಅನ್ನುವ ಒಂದು ದೃಢ ನಿರ್ಧಾರವನ್ನು ಅವರು ತಗೊಂಡ್ಬಿಡ್ತಾರೆ. ಆಗ ನಾವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆಯಿಂದ ಇರಬೇಕು ಅನ್ನುವ ಈ ಶ್ಲೋಕದ ಒಂದು ಸಂಪೂರ್ಣ ಜ್ಞಾನ ಆಗಿದೆ. ನಾವು ಆಳವಾಗಿ ಯೋಚನೆ ಮಾಡೋದಕ್ಕಿಂತ ಆಳವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಮತ್ತು ಕರ್ಮದ ಬಗ್ಗೆ ಅದರ ಒಂದು ಒಳ್ಳೆಯ ಫಲಿತಾಂಶವನ್ನು ನಾವು ಮುಂದಿನ ದಿನಗಳಲ್ಲಿ ತಗೊಂತೀವಿ ಅನ್ನುವ ಒಂದು ಭರವಸೆ ಇಟ್ಕೊಂಡು ನಾವು ಯಾವುದೇ ಕೆಲಸ ಮಾಡಲಿ ಶ್ರದ್ಧೆಯಿಂದ ಮಾಡಬೇಕನ್ನುವ ಈ ಶ್ಲೋಕದ ಅರ್ಥವಾಗಿದೆ. ಮತ್ತು ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಮುಂದಿನ ದಿನಗಳಲ್ಲಿ ಶ್ಲೋಕಗಳು ಇದೇ ರೀತಿಯಾಗಿ ಸಂಪೂರ್ಣವಾಗಿ ಬರ್ತಾ ಇರ್ತವೆ. ಮತ್ತು ಈ ಶ್ಲೋಕವನ್ನು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. ಮತ್ತು ಇವತ್ತಿನ ಶ್ಲೋಕ ನಿಮ್ಮ ಒಂದು ಜೀವನವನ್ನು ಬದಲಾಯಿಸುವ ಒಂದು ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಬನ್ನಿ, 3ನೇ ಶ್ಲೋಕ ಏನಿದೆ ಮತ್ತು ಅದರ ಒಳಗಿನ ಒಂದು ಜ್ಞಾನ ಏನಿದೆ ಅನ್ನುವ ಸಂಪೂರ್ಣ ತಿಳ್ಕೊಳ್ಳೋಣ. 3ನೇ ಶ್ಲೋಕ: ಲೋಕೇ ಸಸ್ತನಂ ದ್ವಿದ್ವಿಧ ನಿಷ್ಠಾ ಪುರಾ ಪೃಕ್ರಾತ್ಯ ಮಯಾ ನಾಗಂ ಜ್ಞಾನ ಯೋಗೇನ್ ಸಜ್ಞಾಜ್ಞಾನಂ ಕರ್ಮ ಯೋಗೇನ ಯೋಗೇನಂ. ಇದರ ಅರ್ಥ ಏನಂದ್ರೆ, ದೇವತಂ ಪರಮ ಪುರುಷನು ಹೇಗೆ ಹೇಳಿದನು, ಪಾಪರಹಿತನಾದ ಅರ್ಜುನನೇ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವಗಮವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸುವ ಪ್ರಕೃತಿಯಾಗಿರುತ್ತಾರೆ, ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸುವ ಪ್ರಕೃತಿಯವಾಗಿರುತ್ತಾರೆ. ಅಂದ್ರೆ ಇದರಲ್ಲಿ 2 ವಿಧಗಳು ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸಿದ್ದಾರೆ. ನಾವು ಏನನ್ನು ತಿಳ್ಕೊಬೇಕಂದ್ರೆ, ಪ್ರಕೃತಿ ಅಂದ್ರೆ ಏನು ಅಂದ್ರೆ, ಪ್ರಕೃತಿ ಅಂದ್ರೆ ನಮ್ಮ ಒಳಗಿನ ಒಂದು ಪ್ರಕೃತಿ ಅಂತಾರೆ. ಈಗ ನಮ್ಮ ಪ್ರಕಾರ ಪ್ರಕೃತಿ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಗಳನ್ನು ನಾವು ತಿಳ್ಕೊಬಹುದು. ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಅವರು ಹೇಳ್ತಿದ್ದಾರೆ, ನಿಮ್ಮ ಒಳಗಿನ ಪ್ರಕೃತಿ ಅಂದ್ರೆ ನಮ್ಮ ಒಳಗಿನ ಒಂದು ಮನಸ್ಸಾಗ್ಲಿ ಏನೇ ಆಗ್ಲಿ ಅದನ್ನ ಒಂದು ಒಳಗಿನ ನಿರ್ಧಾರವನ್ನು ಸರಿಯಾಗಿ ತಿಳ್ಕೋಬೇಕು. ಮತ್ತು ಒಳಗಿನ ಒಂದು ಮನಸ್ಸನ್ನ ನಾವು ಯಾವುದೇ ಸಂಚಲದಿಂದ ಬಿಡಬಾರದು. ನಾವು ಕೆಲಸದಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಒಂದು ಕೊನೆಯ ಮಾಡಬೇಕು ಹೊರತು ಇಲ್ಲಿಂದ ಮಾಡಿ ಇಲ್ಲಿಗೆ ಕೊನೆ ಮಾಡಬಾರ್ದು ಅಂತ ಒಂದು ಮೈಂಡಲ್ಲಿಂದ ಮಾಡಿ ಮನಸ್ಸಿಗೆ ಅಲ್ಲಿಗೆ ಕೊನೆ ಮಾಡಬೇಕು. ಹಾಗಾದ್ರೆ ಮಾತ್ರ ನಾವು ಒಂದು ಸಕ್ಸಸ್ ಅನ್ನೋದು, ಒಂದು ಯಶಸ್ವಿ ಅನ್ನೋದು, ಒಂದು ಸಾಧನೆ ಅನ್ನೋ ಇವು 3 ಒಂದೇ ಪದ ಸಂಬಂಧಪಡುತ್ತೆ. ಆದ್ರೆ ನಾವು ಸಂಪೂರ್ಣವಾಗಿ ಇದರ ಹಿಂದೆ ಯಾವತ್ತಿಗೂ ಅವಲಂಬಿತವಾಗಿರಬಾರದು ಅಂತ ಶ್ರೀಕೃಷ್ಣ ಪರಮಾತ್ಮ. ಈ ತರ ಮನುಷ್ಯರು ಇರ್ತಾರೆ ಮತ್ತು ಆಳವಾದ ಒಂದು ಯೋಚನೆ ಮಾಡುವವರು ಮನುಷ್ಯರು ಇರ್ತಾರೆ. ಇಬ್ಬರ ನಡುವೆ ಏನಂದ್ರೆ, ಒಂದು ಕೆಲಸ ಅಂತ ಬಂದಾಗ ಬರೀ ಕೆಲಸದ ಬಗ್ಗೆ ಅನ್ನುವ ಮುಖ್ಯ ಅಲ್ಲ, ಕೆಲಸದಲ್ಲಿ ಶ್ರದ್ಧೆ ಮುಖ್ಯ. ಅಂದ್ರೆ ಕೆಲಸವನ್ನು ಸಂಪೂರ್ಣವಾಗಿ ಏನೊಂದಾಗಲಿ ಒಂದು ಕೆಲಸ ಅಂತ ಬಂದಾಗ ಅದನ್ನು ಸಂಪೂರ್ಣ ರಹಿತ ಮಾಡಬೇಕು ಮತ್ತು ಆ ಕೆಲಸದ ಬಗ್ಗೆ ಇನ್ನಷ್ಟು ಜ್ಞಾನವನ್ನು ತಿಳ್ಕೋಬೇಕು. ಮತ್ತು ಇನ್ನಷ್ಟು ಜ್ಞಾನ ತಿಳ್ಕೊಂಡಿದ ನಂತರ ಅದನ್ನ ನಾವು ಯಾವ ತರ ಬೆಳವಣಿಗೆ ಮಾಡ್ಕೊಂತ ಹೋಗ್ಬೇಕು
ಇದೇ ರೀತಿಯಾಗಿ ಈಗ ಒಂದು ಉದಾಹರಣೆಗಾಗಿ ಒಂದು ವಿದ್ಯಾರ್ಥಿ ಇರ್ತಾರೆ, ಏನೋ ಒಂದು ಒಳ್ಳೆ ಓದಿ ಒಳ್ಳೆ ಪರ್ಸೆಂಟೇಜ್ ಬಂದಿರುತ್ತೆ, ಹಾಗಾಗಿ ಆತಿಗೆ 95 ಬಂದಿದೆ ಅಂತ 100ಗೆ ಯಾವತ್ತಿಗೂ ಹೋಗೋದಿಲ್ಲ. ಇದಕ್ಕಂದ್ರೆ ಅತಿ 95 ಅನ್ಕೊಂಡ ಬಂದಿರ್ತಾನೆ, 95 ಆಗಿ ಹೋಗ್ತಾನೆ. ಆ ರೀತಿ ಆಗ್ಬಾರ್ದು. ನಮ್ದು ಯಾವ ತರ ಆಗ್ಬೇಕಂದ್ರೆ, ಇವತ್ತು ಈ ವರ್ಷ 95 ಆಯ್ತು, ಮುಂದಿನ ವರ್ಷ 96 ಆಯ್ತು, ಹಂಗೆ ಒಂದೊಂದು ಸ್ಟೆಪ್ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅದನ್ನ ಶ್ರದ್ಧೆಯಿಂದ ಅಂತಾರೆ. ನಾವು ಯಾವತ್ತೋ ಒಂದಿನ ಮಾಡಿ ಏನೋ ಒಂದಿನ ಆಗಿದೆ ಬಿಡು, ನೋಡೋಣ ಬಿಡು ಅಂತ ಯಾವತ್ತಿಗೂ ಅದೇ ತರ ಇರಬಾರ್ದು. ನಿರಂತರ ಇರ್ಬೇಕು. ಯಾವತ್ತಿಗೂ ಒಂದು ಸಮುದ್ರನ ಅಲೆಗಳ ತರ ಇರ್ಬೇಕು. ಹಿಂಗೆ ಹೋಗ್ತಾ ಇರ್ಬೇಕು, ಹಿಂಗೆ ಬರ್ತಾ ಇರ್ಬೇಕು. ಆಗಿದ್ರೆ ಮಾತ್ರ ನಮ್ಮ ಸಾಧನೆಯನ್ನು ನಾವು ರೂಪಿಸ್ಕೊಳ್ಳೋಕೆ ಆಗುವುದು ಅನ್ನುವ ಈ ಶ್ಲೋಕ ನಮ್ಗೆ ಸಂಪೂರ್ಣವಾದ ಜ್ಞಾನವನ್ನು ತಿಳಿಸಿದೆ. ಈ ಶ್ಲೋಕ ನಿಮ್ಗೆ ಸಂಪೂರ್ಣ ಒಂದು ಜ್ಞಾನ ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಕೇಳ್ಕೊಂತೀನಿ. ಮತ್ತು ಈ ಶ್ಲೋಕವನ್ನು ಮುಕ್ತಾಯಗೊಳಿಸೋದಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಮುಗಿಸೋಣ. ಬನ್ನಿ, ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ. ಎಲ್ಲರಿಗೂ ರಾಧೆ ರಾಧೆ. ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.